ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪೂರ್ಣಿಮಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ ನಿಮಗ ಸೌತಿಕಾಯಿ ಕಡುಬು ಹೆಂಗ್ ಮಾಡೋದಂತ ಹೇಳ್ಕೊಡ್ತೇನೆ, ಬರ್ರಿ. ಮೊದ್ಲಿಗೆ ಸೌತಿಕಾಯಿ ಕಡುಬು ಮಾಡಾಕ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಾ ನೋಡೋಣ. ಇಲ್ಲಿ ನಾನು 2 ದೊಡ್ಡನು ಸೌತಿಕಾಯಿ ತಗೊಂಡೇನಿ, ಆಮೇಲೆ ಅಕ್ಕಿ ತರಿ ತಗೊಂಡೇನಿ, ಕೊತ್ತಂಬರಿ ಸೊಪ್ಪು ತಗೊಂಡೇನಿ, ಕರ್ಬೇವು ತಗೊಂಡೇನಿ, ಕಾಯಿ ಮತ್ತ ಶುಂಠಿ. ಫಸ್ಟಿಗೆ ನಾನು 1 ಕಪ್ನಷ್ಟು ಅಕ್ಕಿ ತರಿ ತಗೊಂಡಿದ್ದೆ. ಒಂದು ಪಾತ್ರೆಗೆ ಹಾಕೊಂಡ ನೀಟಾಗಿ ಅದನ್ನ ನೀರ್ ಒಳಗೆ ತೊಳೆದ ಮತ್ತೊಂದ್ಸತಿ ನೀರ್ ಹಾಕಿ ಈ ಅಕ್ಕಿ ತರಿನ ನೀಟಾಗಿ ನೆನೆಸ್ಕೋತೇನೆ. ಇದನ್ನ ನೀವು 10ರಿಂದ 15 ನಿಮಿಷ ನೀರ್ ಒಳಗೆ ನೆನೆಸಿದ್ರೆ ಸಾಕು. ಒನ್ಸ್ ಇದು ನೆನೆದಾದ್ಮೇಲೆ ಒಂದ್ ಬಟ್ಟಿ ಒಳಗೆ ಇದನ್ನ ಹಾಕೊಂಡು ಹಿಂಡ್ಕೋತೀನಿ. ಇದು ಅಕ್ಕಿ ತರಿ ಏನ್ ನೀರ್ ಹಿಡ್ಕೊಂಡಿರ್ತೈತಲ್ಲ, ಅದು ಫುಲ್ ನೀರನ್ನ ಸೋಸ್ಕೋಬೇಕು. ನೀವು ಈ ತರ ನಿಮ್ ಮನೆಯೊಳಗೆ ಬಟ್ಟಿ ಇರ್ಲಿಲ್ಲ ಅಂದ್ರೆ ಚಾ ಸೋಸೋ ಹುಟ್ಟಿರ್ತೈತಲ್ಲ, ಅದ್ರೊಳಗೂ ನೀವು ಬೇಕಿದ್ರೆ ಅದನ್ನ ಅಕ್ಕಿ ತರಿನ ಹಾಕಿ ನೀರ್ ಕಂಪ್ಲೀಟ್ ಹೋಗೋ ತನಕ ಹಂಗನೂ ಇಡ್ಬೋದು. ಇಲ್ಲಾಂದ್ರೆ ಹಿಂಗ ಬಟ್ಟಿ ಒಳಗೆ ಹಾಕೊಂಡ್ ಮಾಡಿದ್ರೆ ಜಲ್ದಿ ಆಗ್ತೈತಿ. ಸೊ ನೋಡ್ರಿ, ಕಂಪ್ಲೀಟ್ ಏನ್ ಅಕ್ಕಿ ತರಿ ನೀರ್ ಹಿಡ್ಕೊಂಡಿತ್ತಲ್ಲ ಅದನ್ನ ಕಂಪ್ಲೀಟ್ ಸೋಸ್ಕೋತೇನೆ ನಾನು. ಇದ್ರೊಳಗಿಂದ ನೀರ್ ಯಾಕೆ ಸೋಸ್ಕೋಬೇಕಂತಂದ್ರ ಕಡುಬು ಮಾಡಾಕ ಈಸಿ ಆಗ್ತೈತಿ. ಆಮೇಲೆ ಇದಕ್ ನಾನು ಸೌತಿಕಾಯಿ ಮಿಕ್ಸ್ ಮಾಡ್ಕೋತೀನಿ. ಸೊ ನಿಮಗ್ ಗೊತ್ತ, ಸೌತಿಕಾಯಿ ಒಳಗೂ ನೀರಿನ ಅಂಶ ಬಾಳ ಇರ್ತೈತಿ. ಸೊ ಇದಕ್ಕೆ ಸೌತಿಕಾಯಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಜಾಸ್ತಿ ನೀರಾದ್ರೆ ಕಡುಬು ಮಾಡಾಕ ಬರುದಿಲ್ಲ. ನೋಡ್ರಿ, ಕಂಪ್ಲೀಟ್ ನೀರ್ ಹೋಗೈತಿ. ಉದ್ರ ಉಪ್ಪಿಟ್ಟು ತರ ಕಾಣ್ತಿರ್ಬೋದು ನಿಮಗ. ಇದಕ್ ನಾನೀಗ ಏನ್ ಸೌತಿಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಆದ್ರೆ ಹಂಗ ಮಿಕ್ಸ್ ಮಾಡ್ಕೋಬೇಡ್ರಿ. ಸೌತಿಕಾಯಿ ಒಳಗಿಂದು ನೀರ್ ಕಂಪ್ಲೀಟ್ ಹಿಂಡ್ಕೊಂಡ ಸೌತಿಕಾಯಿ ಅಷ್ಟನ್ನ ಮಿಕ್ಸ್ ಮಾಡ್ಕೋರಿ. ಆಮೇಲೆ ನೀವು ಈ ಸೌತಿಕಾಯಿ ನೀರನ್ನ ಚೆಲ್ಲಕ್ ಹೋಗ್ಬೇಡ್ರಿ. ನೀವು ಬೇಕಿದ್ರೆ ಫೇಸಿಗೆ ಅಪ್ಲೈ ಮಾಡ್ಕೋಬಹುದು, ಸ್ಕಿನ್ ಟೋನ್ ಚಲೋ ಆಗ್ತೈತಿ. ಇಲ್ಲ ಅಂದ್ರೆ ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಇಲ್ಲ ಹಂಗನು ಕುಡಿಬಹುದು. ಈಗ ಈ ಕಡುಬು ಮಾಡ್ಕೊಳಕ ಮಸಾಲೆ ರೆಡಿ ಮಾಡ್ಕೊಳ್ಳೋನ್ ಬರ್ರಿ. ಸೊ ಮಸಾಲೆಗೆ ನಾನು ಕರಿಬೇವು ಸೊಪ್ಪು ತಗೊಂಡೇನಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತಗೊಂಡೇನಿ. ಬೇಕಿದ್ರೆ ನೀವು ಇದಕ್ಕೆ ಪುದೀನಾನು ಆ್ಯಡ್ ಮಾಡ್ಕೋಬಹುದು, ಫ್ಲೇವರ್ ಮಸ್ತ್ ಇರ್ತೈತಿ. ಆಮೇಲೆ 1 ಇಂಚಷ್ಟು ಶುಂಠಿ ಹಾಕೊಂಡೇನಿ. ಹಂಗ ನಾನೇನ್ ಕಾಯಿ ತಗೊಂಡಿದ್ದೆ ತುರಿದಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೋತೇನಿ. ಈಗ ಇದಕ್ಕೆ ನಾನು ನೀರ್ ಹಾಕೊಳ್ಳಾರ್ದ ಮಿಕ್ಸಿ ಮಾಡ್ಕೋತೇನೆ. ಬಿಕಾಸ್ ನೀರ್ ಹಾಕಿದ್ರೆ ಸೌತಿಕಾಯಿ ಕಡುಬು ಚಲೋ ಬರೋದಿಲ್ಲ. ಸೊ ನೀರ್ ಯಾರು ಆ್ಯಡ್ ಮಾಡ್ಕೋಬೇಡ್ರಿ, ತರಿಯಾಗಿ ರುಬ್ಕೋರಿ. ನೋಡ್ರಿ, ಇಷ್ಟಿದ್ರೆ ಸಾಕು, ಜಾಸ್ತಿ ನುಣ್ಣಗ ರುಬ್ಕೊಳಕ್ ಹೋಗ್ಬೇಡ್ರಿ. ಈ ಮಸಾಲೆ ನಾನೀಗ ಏನ್ ಮಾಡ್ತೀನಂದ್ರ ಏನ್ ಸೌತಿಕಾಯಿ ಮತ್ತ ಅಕ್ಕಿ ತರಿನ ಹಾಕೊಂಡ್ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋತೀನಿ. ಈ ಮಸಾಲೆ ಮತ್ತ ಅಕ್ಕಿ ತರಿ ಹಂಗ ಏನ್ ಸೌತಿಕಾಯಿ ಆ್ಯಡ್ ಮಾಡ್ಕೊಂಡಿದ್ದೆ 3 ಎಲ್ಲಾನು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಈ ರೀತಿ ಎಲ್ಲಾನು ಮಿಕ್ಸ್ ಮಾಡ್ಕೋರಿ. ನೋಡ್ರಿ, ಈಗ ಗೊತ್ತಾಗತ್ತೈತಲ್ಲ ವೈಟ್ ಕಲರ್ ಇದ್ದು ಹೆಂಗ ಗ್ರೀನ್ ಕಲರ್ ಟರ್ನ್ ಆಗೈತಿ. ಸೊ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಲಾಸ್ಟಿಗೆ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳತೀನಿ. ಮುಂಚೆನೆ ಏನಾರ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ರೆ ಸೌತಿಕಾಯಿ ಜೊತೆ ಉಪ್ಪು ಸೇರಿ ನೀರ್ ಬಿಡ್ತೈತಿ. ಅದಕ್ಕೋಸ್ಕರ ನಾನು ಉಪ್ಪನ್ನ ಲಾಸ್ಟಿಗೆ ಸೇರಿಸ್ಕೊಳತೀನಿ. ಸೊ ಉಪ್ಪು ಹಾಕೊಂಡಾದ್ಮೇಲೆ ಮತ್ತೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋರಿ. ಸೊ ನಾನು ಈ ಕಡುಬು ಮಾಡಾಕ್ ನಾನಿಲ್ಲೇ ಬಾಳೆ ಎಲೆನ ಯೂಸ್ ಮಾಡತ್ತೀನಿ. ಈ ಬಾಳೆ ಎಲೆಗೆ ನಾನು ಚೂರ್ ಆಯಿಲ್ ಹಚ್ಚಿ ಹಂಚ್ ಮೇಲಿಟ್ಟು ಬಿಸಿ ಮಾಡ್ಕೊಂಡೇನಿ. ಸ್ವಲ್ಪ ಅಷ್ಟು, ಜಾಸ್ತಿ ಬಿಸಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ನೋಡ್ರಿ, ಕಡುಬಿನ ಹಿಟ್ಟು ಏನ್ ರೆಡಿ ಆಗೈತಲ್ಲ ಅದನ್ನ ನಾನಿಲ್ಲೇ ನೀಟಾಗಿ ಉಂಡಿ ತರ ಉದ್ದಕ್ಕೆ ಮಾಡ್ಕೊಂಡು ಇಟ್ಕೊಳತೀನಿ. ಸೊ ಒಂದ್ ಬಾಳೆ ಎಲೆ ಒಳಗೆ ನೀವು ಒಂದ ಕಡುಬು ಇಟ್ಕೊಂಡ ಬಾಳೆ ಎಲಿನ ರೋಲ್ ಮಾಡ್ಕೊಂಡು ಇಟ್ಕೋರಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ರಿ, ಅಷ್ಟು ಕಡುಬನ್ನ ನೀವು ಈ ರೀತಿ ಒಂದೊಂದ ಬಾಳೆ ಎಲೆ ತಗೊಂಡ ಅದ್ರ ಮೇಲೆ ಇಟ್ಕೊಂಡ ರೋಲ್ ಮಾಡ್ಕೊಂಡು ಇಟ್ಕೋರಿ. ನಮ್ಮ ಮನ್ಯಾಗ ನಾವು ಇಬ್ಬರೇ ಇರೋದ್ರಿಂದ ನಾನು ಭಾಳ ಮಾಡಾತಿಲ್ಲ. ನೋಡ್ರಿ, ನಿಮ್ಮ ಮನ್ಯಾಗ ಎಷ್ಟು ಜನ ಆದ್ರೆ ಅದ್ರ ಅಕಾರ್ಡಿಂಗ್ ನೀವು ಕ್ವಾಂಟಿಟಿನ ಮಾಡ್ಕೊಂಡು ಇಟ್ಕೋರಿ. ಈಗ ನಾವೇನು ಅದನ್ನ ಕಡುಬು ರೋಲ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಕುಕ್ಕರ್ ಒಳಗೆ ಸ್ಟೀಮ್ ಮಾಡ್ಕೋತೇನೆ ನಾನೀಗ. ಸೊ ನಿಮ್ಮ ಮನ್ಯಾಗ ಏನಾರ ಸ್ಟೀಮರ್ ಇದ್ರ ಅದ್ರೊಳಗೂ ನೀವು ಬೇಕಿದ್ರೆ ಸ್ಟೀಮ್ ಮಾಡ್ಕೋಬಹುದು. ನಮ್ಮ ಮನ್ಯಾಗ ಸ್ಟೀಮರ್ ಇಲ್ಲ, ಸೊ ನಾನು ಕುಕ್ಕರ್ನ ಯೂಸ್ ಮಾಡ್ಕೊಳತೀನಿ. ಈ ಕಡುಬನ್ನ ನೀವು ಏನಿಲ್ಲ ಅಂದ್ರೂ 20ರಿಂದ 25 ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗ್ತೈತಿ. ಸೊ ಅಂದ್ರಷ್ಟೇ ಅದು ನೀಟಾಗಿ ಬೇಯ್ತೈತಿ. ಸೊ ಅಲ್ಲಿ ನಾನು ಬೇಯಕ್ಕೆ ಇಟ್ಟೀನಿ, ಸ್ಟೀಮ್ ಮಾಡ್ಕೊಳಕ್ ಇಟ್ಟೀನಿ. ಇನ್ ಕೇಸ್ ಆ ಕಡುಬು ಹಿಟ್ಟು ಏನಾರ ಉಳಿತಂತಂದ್ರ ಸೆಕೆಂಡ್ ರೌಂಡಿಗೂ ನೀವು ರೆಡಿ ಮಾಡ್ಕೋರಿ. ಈಗ ನಾವು ಇಟ್ಟಿದ್ದ ಕಡುಬು ಆಲ್ಮೋಸ್ಟ್ ಸ್ಟೀಮ್ ಆಗೈತಿ. ನೋಡ್ರಿ ಇಲ್ಲೇ, ಈಗ ನೋಡ್ರಿ ಈ ಹದಕ್ಕೆ ಸ್ಟೀಮ್ ಮಾಡ್ಕೋರಿ. ನೋಡ್ರಿ ಇಲ್ಲೇ ಗೊತ್ತಾಗ್ಬೋದು ನಿಮಗೆ ಎಷ್ಟು ಚಲೋ ಬಂದವು ಕಡುಬು.
ನೀವು ನಿಮ್ಮ ಮನ್ಯಾಗ ಇಡ್ಲಿ ಯಾವ ಹದಕ್ಕ ಬೇಯಿಸ್ಕೋತಿರಲ್ಲ, ಸೊ ಸೇಮ್ ಅದ ಹದದೊಳಗ ಇದನ್ನು ನೀವು ಸ್ಟೀಮ್ ಮಾಡ್ಕೋಬೇಕಾಗ್ತೈತಿ. ನೋಡ್ರಿ, ಮಾಡ್ಕೊಂಡಿದ್ದು ರೆಡಿ ಆಗೈತಿ. ಈಗ ನಾನು 2ನೇ ರೌಂಡು ಕಡಬ್ನ ಸ್ಟೀಮ್ ಮಾಡ್ಕೊಳಕ್ ಇಟ್ಕೊಂಡೆ ನೋಡ್ರಿ. ಇದನ್ನು ಸೇಮ್ ನೀವು ಅದ ಹದಕ್ಕ ಸ್ಟೀಮ್ ಮಾಡ್ಕೊಂಡ್ರೆ ಸಾಕು. ಸೊ ಈ ಕಡಬಿನ ಜೊತೆಗೆ ನಾನೀಗ ಕಾಯಿ ಚಟ್ನಿ ರೆಡಿ ಮಾಡ್ಕೊಂಡೀನಿ. ಅದ್ರ ಜೊತೆಗೆ ಈ ಕಡಬ್ ತಿಂದ್ರೆ ಭಾಳ ಚಲೋ ಸೂಪರ್ ಟೇಸ್ಟ್ ಕೊಡ್ತೈತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸೌತೆಕಾಯಿ ಕಡಬ್ ಹೆಂಗ್ ಮಾಡೋದಂತ ಹೇಳಿ. ನೀವು ನಿಮ್ಮ ಮನೆ ಒಳಗ ಈ ರೆಸಿಪಿನ ಟ್ರೈ ಮಾಡ್ರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ ಯು.